ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮುದ್ದೆಗೆ ಅಥವಾ ಅನ್ನಕ್ಕೆ ಯಾವುದಕ್ಕಾದರೂ ಆಗ್ಬೋದು ಒಂದು ಒಳ್ಳೆ ಕಾಂಬಿನೇಷನಲ್ಲಿರುವಂಥ ಒಂದು ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದು ಆರ್ಸ್ ಗ್ರಾಮ್ನ ಬಳಸ್ಕೊಂಡು ಅಂದರೆ ಹುರುಳಿನ ಬಳಸ್ಕೊಂಡು ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಮ್ಮ ಕಡೆ ಇದನ್ನು ಹುರುಳಿ ತೊಕ್ಕು ಅಂತ ಹೇಳ್ತೀವಿ. ಬೇರೆ ಕಡೆ ಏನಂತಾರೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ತುಂಬ ಸಿಂಪಲ್ಲಾಗಿರುತ್ತೆ. ಏನಾದರೂ ಸಾಂಬಾರ್ಗೆ ಏನೂ ಇಲ್ಲ ಅಂತ ಅಂದಾಗ ಹುರುಳಿನ ಬಳಸ್ಕೊಂಡು ಈ ಥರ ಮಾಡ್ಕೋಬೋದು. ಅಷ್ಟು ಸಿಂಪಲ್ಲಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಗೊತ್ತಲ್ಲ, ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ನಾನಿಲ್ಲಿ ಮೊದಲನೇದಾಗಿ 1 ಕಪ್ ಆಗೋಷ್ಟು ಹುರುಳಿನ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೋಬೇಕು. ಒಂದು 2-3 ಸರಿ ತೊಳ್ಕೊಂಡು ಆದ ನಂತರ ಇಲ್ಲಿ ನಾನು 2 ಗಡ್ಡೆ ಆಗೋಷ್ಟು ಈರುಳ್ಳಿನ ಹಾಕ್ತಾ ಇದ್ದೀನಿ. ಹಾಗೆ 1 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ, 2 ಟೊಮೊಟೊ, ಹುಳಿ ಟೊಮೊಟೊ ಒಂದು 2, ಹಾಗೆ ನಿಂಬೆಹಣ್ಣಿನ ಗಾತ್ರ, ಚಿಕ್ಕದ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು, 2 ಒಣಮೆಣಸಿನ್ಕಾಯಿ, 2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ಟೀ ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೋತಾ ಇದ್ದೀನಿ. ಆಯಿಲ್ ಹಾಕ್ಕೊಳ್ಳೋದ್ರಿಂದ ಬೇಗ ಬೇಯುತ್ತೆ ಹುರುಳಿ. ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 4-5 ವಿಸಿಲ್ ಹಾಕಿಸ್ಬೇಕು. ಯಾಕಂದರೆ ಹುರುಳಿ ಬೇಯಲಿಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಗಾಗಿ ಒಂದು 4-5 ವಿಸಿಲ್ ಹಾಕಿಸ್ಕೋಬೇಕು. ಹುರುಳಿ ಎಲ್ಲ ಇವಾಗ ತುಂಬ ಚೆನ್ನಾಗಿ ಬೆಂದಿದೆ, ನೋಡಿದ್ರೇ ಗೊತ್ತಾಗುತ್ತೆ. ಸ್ವಲ್ಪ ನಾವು ಕೈಯಲ್ಲಿ ಎತ್ಕೊಂಡು ನೋಡಿದಾಗ ಈ ಥರ ಕಿವುಚಿದಾಗ ನೋಡಿ ಯಾವ ಥರ ಬೆಂದಿದೆ, ಈ ಥರ ಬೆಂದಿರಬೇಕು. ಈಗ ನಾನು ನೀರನ್ನ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ, ನೀರನ್ನೇ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ, ಬೇಳೆನೇ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಇದು ರುಬ್ಬಬೇಕು, ಒಂದು ಸ್ವಲ್ಪ ತರಿಯಾಗಿ ರುಬ್ಬಬೇಕು. ತುಂಬ ನುಣ್ಣಗೂ ರುಬ್ಕೋಬಾರ್ದು, ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಹಾಗಾಗಿ ಇದನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೇ ಸಾಕು, ತುಂಬ ಪೇಸ್ಟ್ ಥರ ಎಲ್ಲ ಏನು ಮಾಡೋದು ಬೇಕಿಲ್ಲ. ನೆಕ್ಸ್ಟ್ ಇದಾದಮೇಲೆ ನಾವು ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋ ಅಂಥದ್ದು. ಇಲ್ಲಿ ಒಂದು 4-5 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡು ನಾನು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ, ಹಾಗೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದ ನಂತರ ನಾವೇನು ರುಬ್ಬಿಟ್ಕೊಂಡಿದ್ವಿ ಆ ಒಂದು ತೊಕ್ಕನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋ ಅಂಥದ್ದು. ಮಿಕ್ಸ್ ಮಾಡಿಕೊಂಡು ರುಚಿಗೆ ಉಪ್ಪೆಲ್ಲ ಸರಿ ಹೋಗಿದೆಯಾ ಅಂತ ನೋಡಿಕೊಂಡು ಒಂದೆರಡು ಕುದಿ ಕುದಿಸ್ಕೋಬೇಕು. ಇದು ಚೆನ್ನಾಗಿ ಆದ ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಹುರುಳಿ ತೊಕ್ಕು ತುಂಬಾ ಟೇಸ್ಟಿಯಾಗಿ ರೆಡಿ ಆಗಿರುತ್ತೆ. ಇದು ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ನೀವು ಟ್ರೈ ಮಾಡಿ. ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದ ಮೇಲೆ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಸ್ಟಿಚ್ ಮಾಡೋದಿತ್ತು, ಅದನ್ನೆಲ್ಲ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಏನು ಗೊತ್ತಾ, ಈ ರಜೆಗಳಲ್ಲಿ ಮಕ್ಕಳು ಮನೆಯಲ್ಲೇ ಇರ್ತಾರಲ್ವ, ಹಾಗಾಗಿ ಯಾವುದೇ ಕೆಲಸನೂ ಅಷ್ಟು ನೀಟಾಗಿ ಆಗಲ್ಲ. ಯಾಕಂದರೆ ನಾವು ಸ್ವಲ್ಪ ಲೇಟಾಗಿ ಎದ್ದು ನಿಧಾನಾಗಿ ಲೇಸಿಯಾಗಿ ಒಂದು ಸ್ವಲ್ಪ ಕೆಲಸಗಳು ಮಾಡ್ಕೋತಾ ಇರ್ತೀವಿ. ಹಾಗಾಗಿ ಯಾವ ಕೆಲಸನೂ ಆಗಲ್ಲ ಮಕ್ಕಳು ಮನೇಲಿದ್ದರೆ. ಅದೇ ಸ್ಕೂಲ್ ಇದ್ದರೆ ಪಟ ಅಂತ ಬೆಳಗ್ಗೆನೇ ಎಲ್ಲ ಕೆಲಸನೂ ಮುಗಿಸ್ಕೊಂಡ್ಬಿಡ್ತೀವಿ. ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ. ಒಂದು 2 ತಿಂಗಳು ಮಕ್ಕಳ ಹತ್ರ ಹೀಗೇ ಇರುತ್ತೆ ರೊಟೀನು. ಅದೆಲ್ಲ ಆದಮೇಲೆ ಈವ್ನಿಂಗು ಮಕ್ಕಳನ್ನ ಕರ್ಕೊಂಡು ಹಾಗೆ ನಮ್ಮ ನೈಬರ್ಸು ಪಾರ್ಕಿಗೆ ಬಂದ್ವಿ. ಯಾಕಂದರೆ ಮಕ್ಕಳನ್ನ ಮನೆ ಹತ್ರ ಎಷ್ಟೊತ್ತಂತ ಆಟ ಆಡಲಿಕ್ಕಾಗತ್ತೆ ಅಲ್ವಾ, ಮನೆಯಲ್ಲೇ ಎಷ್ಟೊತ್ತಂತ ಕೂಡಾಕ್ಲಿಕ್ಕಾಗತ್ತೆ. ಹಾಗಾಗಿ ಸ್ವಲ್ಪ ಅವರಿಗೂ ಒಂದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆದಾಗತ್ತೆ ಅಂತ ನಾವು ಮತ್ತು ನಮ್ಮ ನೈಬರ್ಸು ಪಾರ್ಕಿಗೆ ಬಂದ್ವಿ. ಹಾಗೆ ಪಾರ್ಕಿಗೆ ಬಂದಾಗ ಒಂದು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನ್ನಿಸ್ತಾ ಇರುತ್ತಲ್ವ, ಹಾಗಾಗಿ ಮನೇಲಿ ಸೌತೆಕಾಯಿ ಮತ್ತು ಮ್ಯಾಂಗೋ ಇತ್ತು. ಸರಿ, ಅದನ್ನು ತಗೊಂಡೋಗಿ ಅಲ್ಲೇ ಕಟ್ ಮಾಡಿಕೊಂಡು ಉಪ್ಪು ಖಾರ ಹಾಕ್ಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತಲ್ವ. ಹೊರಗಡೆ ಬಂದಾಗ ಈ ಥರ ಏನಾದರೂ ಸ್ನ್ಯಾಕ್ಸು ಬೇಕು ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಅದರಲ್ಲೂ ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಎಲ್ಲರಿಗೂ ಇಷ್ಟ.
ಸರಿ ಅದನ್ನೇ ಕಟ್ ಮಾಡಿಕೊಂಡು ತಿನ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನು ಮತ್ತು ನೀರು ವಾಟರ್ ಬಾಟಲ್ಸ್ ಎಲ್ಲನೂ ತಗೊಂಡು ಬಂದಿದ್ದೀವಿ. ಒಂದು ಸ್ವಲ್ಪ ಹೊತ್ತು ಅವ್ರಿಗೂ ಒಂದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆದಾಗಿರುತ್ತೆ, ನಮಗೂ ಅಷ್ಟೇ ಒಂದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆದಾಗಿರುತ್ತೆ ಅಲ್ವಾ. ಹಾಗಾಗಿ ಇಲ್ಲಿ ಇವತ್ತು ಪಾರ್ಕಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ. ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ರು. ಬೆಳಗ್ಗೆ ಪೂಜೆ ಮಾಡಲಿಕ್ಕೆ ಟೈಮ್ ಸಾಕಾಗಿರಲಿಲ್ಲ. ಎಲ್ಲ ಕ್ಲೀನ್ ಮಾಡಿ ಮಾಡೋಷ್ಟರೊಳಗೆ ಲೇಟಾಗಿ ಹೋಗ್ಬಿಡ್ತು. 11 o'clock ಆ ಥರ ಆಗಿಬಿಡ್ತು. ಎಲ್ಲ ಡೀಪ್ ಕ್ಲೀನ್ ಮಾಡಿ ಮಾಡೋಷ್ಟರೊಳಗಾಗಿ ಸರಿ ಈವ್ನಿಂಗ್ ಮಾಡೋಣ ಅಂತ ಈಗ ಪೂಜೆ ಮಾಡ್ತಾಯಿದ್ದೀನಿ. ಈವ್ನಿಂಗು ಸರ್ವಮಂಗಳ ಮಾಂಗಲ್ಯ. ಇದಾಗಿತ್ತು ಇವತ್ತಿನ ವ್ಲಾಗು. ಇವತ್ತಿನ ರೋಟೀನ್ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ. ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.